ಚೆನ್ನಾಗಿ ಮಾಡವ್ರೆ ನಮ್ಮ ಶ್ರೀಮತಿಯವರು. ತಿಂತಾ ಇದ್ದೀವಿ. ಚಿಕನ್ನು ಊಟ. ನೋಡಿ ಹಿಂಗೆ ಮಿಸ್ಬೇಕು, ಹಿಂಗೆ ಒಳ್ಳಿಸ್ಬಿಟ್ಟು ತಕ್ಕಂಡು ಮಸ್ತ್ ಮಜಾ ಮಾಡಿ ಅಂತ ಇರಬೇಕು. ಸೂಪರ್. ಖಂಡಿತವಾಗಿ ಯಾರೆಲ್ಲ ಮಾಂಸ ಪ್ರಿಯರು, ಚಿಕನ್ ಪ್ರಿಯರು ಆರಾಮಾಗಿ ಮಾಡ್ಕೊಂಡು ಊಟ ಮಾಡಿ. ಅದರಲ್ಲೂ ಈ ಮಂಗಳವಾರ, ಭಾನುವಾರ, ಶುಕ್ರವಾರ ಬಂತು ಅಂದರೆ ಜಾಸ್ತಿಯಾಗಿ ಜ್ಞಾಪನ ಬಂದ್ಬಿಡುತ್ತೆ. ತಿಂದೇಬೇಕು. ಲೊಚ್ಚಿ ಹಾಕೋ ಮಟ್ಟಿಗಿದೆ ಸಾಂಬಾರು. ಮಸ್ತ್ ಮಜಾ, ಸೂಪರ್. ತಿಂತಾಯಿರಿ. ಕೆಲವರು ಸುಂದರಣ್ಣ ಏನು ತಿಂತಿ ಇವತ್ತು ಮಧ್ಯಾಹ್ನ, ಇವತ್ತು ಭಾನುವಾರ ಏನು ತಿಂತಿ ಅಂತ ಕೇಳ್ತಾರೆ. ಅವರಿಗೆಲ್ಲ ಇವತ್ತು ಮಂಗಳವಾರದ ಸಂಜೆ ಪ್ರಯುಕ್ತ ಚಿಕನ್ನು ರಾಗಿ ಮುದ್ದೆ ತಿಂತಾಯಿದ್ದೀನಿ. ವಾವ್, ಮಸ್ತು, ಬೊಂಬಾಟು, ಸೂಪರು, ಮಜಾ ಮಾಡಿ. ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ. ಇದು ರಕ್ಕೆ ಪೀಸು ಒಳ್ಳೆ ಸ್ಮೂತು. ನೋಡಿ ಹಿಂಗೆ ಕೈಯಲ್ಲಿ ಇದು ಮಾಡಿದ್ರೆ ಬಂದ್ಬಿಡ್ತದೆ. ತುಂಬ ಚೆನ್ನಾಗಿರ್ತದೆ. ಈ ಥರದ್ದು ತಿನ್ನಬೇಕು ಮಕ್ಕಳುಗಳಿಗೆ. ಅಲ್ಲೂ ಸ್ವಲ್ಪ ಪ್ರಾಬ್ಲಮ್ಸ್ ಇರೋರಿಗೆ ಖಂಡಿತವಾಗಿ ಇಂಥದನ್ನ ಸ್ಮೂತಾಗಿರೋ ರಕ್ಕೆ ಭಾಗಗಳನ್ನ ಕೊಡಿ, ತುಂಬ ಚೆನ್ನಾಗಿರ್ತದೆ. ಹಲ್ಲು ಗಟ್ಟಿಯಾಗಿರೋರು ಎಲ್ಲ ಥರನೂ ತಿನ್ನಿ, ಚೆನ್ನಾಗಿರ್ತದೆ. ಇವತ್ತು ಮಂಗಳವಾರದ ಬಾಡೂಟ ನಮ್ಮ ಮನೇಲಿ ಚಿಕನ್ ಮಾಡಿದ್ದೀವಿ, ತಿಂತಾಯಿದ್ದೀವಿ. ಬೆಳಗ್ಗೆಯಿಂದ ಏನಪ್ಪ ಚಪಾತಿ ದೋಸೆ ತಿನ್ನೋ ವೀಡಿಯೋ ಹಾಕಿದ್ದ, ಇದು ಮಟನ್ ಚಿಕನ್ ವೀಡಿಯೋ ಇಲ್ವಾ ಅಂತ ಕೇಳ್ತಿದ್ರು ಪ್ರೀತಿಯಿಂದ. ಖಂಡಿತ ಈಗ ಹಾಕ್ತಾಯಿದ್ದೀನಿ, ನೋಡಿ ಖುಷಿ ಪಡಿ, ನಾನು ಖುಷಿ ಪಡ್ತೀನಿ. ಹಿಟ್ಟಿನ ತಲೆ ಮೇಲೆ ಯಾವಾಗಲೂ ಒಂದು ಸ್ವಲ್ಪ ಅನ್ನ ಊಟ ಮಾಡೋದು ಒಂದು ವಾಡಿಕೆ. ಚಿಕನ್ನು